ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಡೇ 11 ಡಯಟ್ ಬ್ಲಾಗ್ ಇರಬೇಕಿತ್ತು. ಸೊ ಸಂಡೇ ಅಲ್ವಾ, ಸ್ವಲ್ಪ ಲೇಸಿ ಡೇನೇ ಆಗೋಯ್ತು. ಸೊ ಹಂಗಾಗಿ ಡಯಟ್ ಏನು ಮಾಡಿಲ್ಲ ಅಂದ್ರೆ ವ್ಲಾಗ್ ಮಾಡಿರ್ಲಿಲ್ಲ. ಡಯಟ್ ಕೂಡ ಹಾಗೆ ಹೀಗೆ ಹೋಗಿದೆ. ನನ್ನ ವೆಯ್ಟ್ ಬಂದ್ಬಿಟ್ಟು ಇವತ್ತು 70.900 ಆಗಿದೆ. ಸೊ ನಾನು ನಿನ್ನೆ ನೈಟೇ ಹೇಳಿದ್ನಲ್ವಾ, ಕಡಲೆ ಬೀಜ, ಸ್ವಲ್ಪ ಸೀಗೆಣಸು ಮತ್ತೆ ಸ್ವೀಟ್ ಕಾರ್ನ್ ಎಲ್ಲ ತಿಂದಿದ್ದೆ ಅಂದ್ಬಿಟ್ಟು. ಅದು ಲೇಟ್ ನೈಟ್ ಒಂದು 9 ಗಂಟೆಯಲ್ಲಿ ತಿಂದೆ. ಸೊ ಹಂಗಾಗಿ 300 ಗ್ರಾಮ್ಸ್ ಜಾಸ್ತಿನೇ ತೋರಿಸ್ತು. ಸೊ ಓಕೆ, ಕೆಲವೊಂದು ಸಲ ನಿಮ್ಗೆ ಒಂದು 500 ಗ್ರಾಮ್ಸ್ ಹೆಚ್ಚು ಕಡಿಮೆ ತೋರಿಸಿದಾಗ ಟೆನ್ಷನ್ ಆಗೋವಂಥದ್ದು ಏನಿಲ್ಲ, ಆಗುತ್ತೆ. ಬಟ್ ನಾವು ತಿಂದಿರೋ ಫುಡ್ ಕರೆಕ್ಟ್ ಆಗಿ ಜೀರ್ಣ ಆಗಿಲ್ಲ, ಲೇಟ್ ನೈಟ್ ತಿಂದಿದ್ರೆ, ಸೊ ಆ ತರದೊಂದು ವೆಯ್ಟ್ ಲಾಸ್ ಅಂದ್ರೆ ವೆಯ್ಟ್ ಏನು ಲಾಸ್ ಆಗ್ದಿರ ಬ್ಯಾಲೆನ್ಸ್ ಆಗ್ಬೋದು. ಇಲ್ಲ ಒಂದು 200-300 ಗ್ರಾಮ್ ಜಾಸ್ತಿ ತೋರಿಸಿದ್ರು ನೋ ಪ್ರಾಬ್ಲಮ್. ಏನೇ ಆದ್ರೂ ಕೂಡ ನಾವು ತಿನ್ನೋ ಫುಡ್ ಇಂದಾನೇ ಆಗೋದು. ಓಕೆನಾ? ಸೊ ಹಂಗಾಗಿ ಇವತ್ತು ಕೆಲವೊಂದು ಟಿಪ್ಸ್ ಕೊಡೋಣ ಅನ್ಕೊಂಡಿದೀನಿ. ಸುಮಾರು ಜನ ಏನ್ ಕೇಳ್ತಾ ಇದ್ರಿ ಅಂತಂದ್ರೆ, ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಅಥವಾ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಬರುವಂತ ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮಲಬದ್ಧತೆ. ಕರೆಕ್ಟ್ ಆಗಿ ಮೋಷನ್ ಹೋಗಕ್ಕಾಗಲ್ಲ, ಇಲ್ಲ ಅಂತಂದ್ರೆ ಏನು ಇದೇ ಇರಲ್ಲ ಅನ್ನೋ ತರಾನೇ ಇರುತ್ತೆ. ಕರೆಕ್ಟ್ ಆಗಿ ಟೈಮ್ ಅಂದ್ರೆ ಮೋಷನ್ಸ್ ಕರೆಕ್ಟ್ ಆಗಿ ಆಗಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತರ ಆಗ್ಬಿಡುತ್ತೆ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತಲ್ವಾ. ಸೊ ಅದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡೋಣ. ಹಾಗೆ ಈ ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ನಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಅಂತಂದ್ರೆ ಅದಕ್ಕೆ ನಾವು ಅಡ್ಜಸ್ಟ್ ಆಗ್ಬೇಕು. ಸೊ ಆ ತರದ್ದು ಕೆಲವೊಂದು ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅನ್ಕೊಂಡಿದೀನಿ. ಅದರಲ್ಲಿ ಫಸ್ಟ್ ಬರೋ ಪ್ರಾಬ್ಲಮೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಕ್ಕಪ್ಪ ಬರುತ್ತೆ ಅಂತಂದ್ರೆ, ಈಗ ನಾವು 3 ಹೊತ್ತು ಚೆನ್ನಾಗಿ ತಿಂತಾ ಇದ್ದಾಗ ಅದು ಜೀರ್ಣ ಆಗಿ ಸ್ವಲ್ಪ ಜೀರ್ಣ ಆಗಿ ಏನಾಗ್ಬಿಡುತ್ತೆ, 1 or 2 ಟೈಮ್ಸ್ ಕರೆಕ್ಟ್ ಆಗಿ ಮೋಷನ್ ಹೋಗುತ್ತೆ. ಅದೇ ನಾವು ಡಯಟ್ ಅಂತ ಸ್ಟಾರ್ಟ್ ಮಾಡಿದಾಗ ನಾವು 3 ಟೈಮ್ ತಿನ್ನೋದ್ರಲ್ಲಿ ಅರ್ಧ ಕಟ್ ಮಾಡ್ಬಿಟ್ಟಿರ್ತೀವಿ. 3 ಟೈಮು ತಿಂತೀವಿ, ಬಟ್ ಫುಡ್ ಕ್ವಾಂಟಿಟಿ ಅನ್ನೋದು ತುಂಬಾ ಕಡಿಮೆ ಮಾಡ್ಬಿಡ್ತೀವಿ. ಸೊ ಹಂಗಾಗಿ ನಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಡಯಟ್ ಮಾಡ್ಬೇಕಾದ್ರೆ ನೀವು ಆದಷ್ಟು ನೀರನ್ನ ಕುಡಿಬೇಕಾಗುತ್ತೆ. ಸೊ ನೀರು ಕುಡ್ದಷ್ಟು ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಲ್ಲ. ಓಕೆನಾ? ಸೊ ಯಾರಿಗೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನನ್ಗೆ ಮೋಷನ್ಸ್ ಹೋಗಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ, ಸೊ ಡಯಟ್ ಮಾಡ್ತಾ ಇದೀನಿ, ಆದ್ರೂ ವೆಯ್ಟ್ ಚೆಕ್ ಮಾಡ್ಕೊಳಕ್ಕೆ ನಮ್ಗೆ ಹೊಟ್ಟೆ ಕ್ಲಿಯರ್ ಆದ್ರೇನೆ ನಾವು ವೆಯ್ಟ್ ಚೆಕ್ ಮಾಡ್ಕೊಳಕ್ ಆಗೋದು. ಸೊ ಸುಮಾರು ಜನ ನನ್ನ ಹತ್ರ ಹೇಳ್ತಾರೆ ಏನಂತ, ನಮಗ್ ಬೆಳಗ್ಗೆ ಮೋಷನ್ ಹೋಗಕ್ಕೆ ಆಗಲ್ಲ, ಯಾವಾಗ್ಲೂ ಮಾಡ್ತೀವಿ, ಮಧ್ಯಾಹ್ನ ಹೋದಾಗ ಆಗುತ್ತೆ. ಸೊ ಆ ತರ ಪ್ರಾಬ್ಲಮ್ನೆಲ್ಲ ಹೇಳ್ತಿರಲ್ವಾ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಇದೊಂದು ಟಿಪ್ ಫಾಲೋ ಮಾಡಿ ನೋಡಿ, 1 ವೀಕು ನಿಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮ್ಗೆ ಹೋಗೋ ಫೀಲ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಹೋಗಂಗಾದ್ರೆ ಹೋಗ್ಬೋದು, ಹೋಗೋಕೆ ಆಗಲ್ಲ ಅನ್ನೋರು ಏನ್ ಮಾಡ್ಬೇಕು ಅಂತಂದ್ರೆ, ಎದ್ದಿದ ತಕ್ಷಣ 1 ಗ್ಲಾಸ್ ಬಿಸಿನೀರು, 1 ವಾರ್ಮ್ ವಾಟರ್, ಉಗುರು ಬೆಚ್ಚಗಿನ ನೀರು 1 ಲೀಟರ್ ಅಷ್ಟು ಕುಡೀರಿ. ಉಗುರು ಬೆಚ್ಚಗ್ ಮಾಡ್ಕೊಬಿಟ್ಟು ಕುಡಿಬಹುದು. ನಮ್ಗೆ ಬಿಸಿನೀರು ಕುಡಿಯಕ್ ಆಗಲ್ಲ ಅನ್ನೋರು ತಣ್ಣೀರೇ 1 ಲೀಟರ್ ಅಷ್ಟು, 1.25 ಲೀಟರ್ ಅಷ್ಟು ನೀರನ್ನ ಕುಡೀರಿ ಸ್ನೇಹಿತರೆ. ನೀರು ಕುಡಿದು 5 ನಿಮಿಷ ವಾಕ್ ಮಾಡ್ತಾ ಇರಿ. ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಗೆ ಗೊತ್ತಿಲ್ದಿರ ನೀವು ಆರಾಮಾಗಿ ಮೋಷನ್ ಅನ್ನೋದು ಹೋಗ್ತೀರಾ. ಓಕೆನಾ? ಇದೊಂದು ಟಿಪ್ ಫಾಲೋ ಮಾಡಿ. ಇಲ್ಲ ತುಂಬಾ ನಮ್ಗೆ ಆಗ್ತಾನೆ ಇಲ್ಲಪ್ಪ, ಏನ್ ಮಾಡೋದು ಅನ್ನೋಂಥವ್ರು ಬೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಡಯಟ್ ಅಲ್ಲಿ ಆದಷ್ಟು ಪಪ್ಪಾಯನ ತಿನ್ನೋ ತರ ನೋಡ್ಕೊಳ್ಳಿ. ಕ್ಯಾರೆಟ್, ಸೌತೆಕಾಯಿನ ಆದಷ್ಟು ಚೆನ್ನಾಗಿ ಅಗದು ತಿನ್ನೋ ಪ್ರಯತ್ನ ಮಾಡಿ. ಸೊ ಇದರಿಂದ ಇದು ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಿಮ್ಗೆ ಮಲಬದ್ಧತೆ ಅನ್ನೋದು ಇರಲ್ಲ, ಮೋಷನ್ ಅನ್ನೋದು ನೀಟಾಗಿ ಹೋಗೋಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಕ್ಯಾರೆಟ್, ಸೌತೆಕಾಯಿ, ಆಮೇಲೆ ಇದು ಪಪ್ಪಾಯ ನಿಮ್ಮ ಒಂದು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. 1 ಕಪ್ಪು ಅಟ್ಲೀಸ್ಟ್ ಡೈಲಿ 1 ಕಪ್ಪು ಯೂಸ್ ಆಗೋ ತರ ನೋಡ್ಕೊಳ್ಳಿ. ಚೇಪೆಕಾಯಿ, ನಾನು ಯಾವಾಗ್ಲೂ ಚೇಪೆಕಾಯಿ ಅಂತೀನಿ. ಸೀಬೆ ಹಣ್ಣು ಅಥವಾ ಸೀಬೆಕಾಯಿ ಇರುತ್ತಲ್ವಾ, ಸೊ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ಒಳ್ಳೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲಾನು ಕ್ಲಿಯರ್ ಆಗುತ್ತೆ. ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನಿಮ್ಗೆ. ಈ ಒಂದು ಪ್ರಾಬ್ಲಮ್ ಇದ್ರೆ ನಿಮ್ಗೆ ಇದು ನೀಟಾಗಿ ಕ್ಲಿಯರ್ ಆಯ್ತು ಅಂತಂದ್ರೆ ನಿಮ್ಮ ಡಯಟ್ ಅನ್ನೋದು ಆರಾಮಾಗಿ ಹೋಗುತ್ತೆ. ವೆಯ್ಟ್ ಲಾಸ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಓಕೆನಾ? ಇನ್ನ ಮೇನ್ ಏನಪ್ಪಾ ಅಂತಂದ್ರೆ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬಹುದು. ಓಕೆನಾ? ಸಿಕ್ಕದಾಗ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ಅದರಿಂದ ಕೂಡ ನಿಮ್ಗಿರೋಂಥ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಹಳೆ ಸ್ಟಾಕ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಇದು ಮಾಡುತ್ತೆ. ಇದೊಂದು
ಓಕೆನಾ. ಇನ್ನು ಅದಾದ್ಮೇಲೆ ನಾರ್ಮಲ್ ಆಗಿ ಇದು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ನೀರನ್ನ ಕರೆಕ್ಟಾಗಿ ಟೈಮ್ ಟು ಟೈಮು ನೀರನ್ನ ಚೆನ್ನಾಗಿ ಕುಡೀರಿ. ನೀವು ತಗೊಳ್ಳೋಂಥ ಫುಡ್ಡಲ್ಲಿ ಫೈಬರ್ ಅಂಶ ಅಂದ್ರೆ ನಾರಿನ ಅಂಶ ಜಾಸ್ತಿ ಇರೋ ತರ ನೋಡ್ಕೊಳ್ಳಿ. ಪ್ರೋಟೀನ್ ಅನ್ನೋದು ಜಾಸ್ತಿ ಇರಲಿ. ಓಕೆನಾ. ಪ್ರತಿ ಇದರಲ್ಲೂ ಹೇಳ್ತಾ ಇರ್ತೀನಿ, ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ. ಹಂಗಂತ ಯಥೇಚ್ಛವಾಗಿ ಯಾರು ತಗೊಳ್ಳಲ್ಲ ಸ್ನೇಹಿತರೆ. ನಾವು ತಗೊಳ್ಳೋ ಫುಡ್ಡಲ್ಲಿ ನಮ್ಮ ಬಾಡಿಗೆ ಬೇಕಾದಷ್ಟು ಪ್ರೋಟೀನ್ಗಿಂತ ಕಡಿಮೆನೇ ಇರುತ್ತೆ. ಆದಷ್ಟು ನಾವು ಟ್ರೈ ಮಾಡೋಣ, ಸ್ವಲ್ಪ ಪ್ರೋಟೀನ್ ಫುಡ್ ತೊಳ್ಕೊಳ್ಳೋ ಥರ ನೋಡೋಣ. ಮೊಳಕೆ ಕಾಳುಗಳಾಗಿರ್ಬೋದು, ವೆಜಿಟೇಬಲ್ ಸಲಾಡ್ಸ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಈ ಮಿಲ್ ಮೇಕರ್ ಅಥವಾ ಸೋಯಾ ಚಂಕ್ಸ್ ಇದೆಯಲ್ವಾ, ಆ ಥರದ್ದೆಲ್ಲಾನು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದರಲ್ಲೆಲ್ಲಾನು ಸ್ವಲ್ಪ ಅದನ್ನು ನಮ್ಮ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪ್ರೋಟೀನ್ ಅಂಶ ಸಿಗುತ್ತೆ. ರಿಸಲ್ಟ್ಗೂ ಕೂಡ ತುಂಬಾನೇ ಇದಾಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೊಟ್ಟೆ ಹಶ್ವಾಗ್ಬಿಡೋದು. ಅವತ್ತು ಹಿಂದಿದ್ದು ಅರ್ಧವರೆಗೇನೆ. ನನ್ಗೀಗ ಕೆಲವೊಂದ್ಸಲ ಅದೇ ಪ್ರಾಬ್ಲಮ್ ಆಗುತ್ತೆ, ಬಟ್ ನಾನು ಅದರಿಂದ ಆಚೆಗೆ ಬರಬೇಕು. ಸೊ ಅದನ್ನು ಕೂಡ ನಾನು ಕೂಡ ಕಲಿತಾ ಇದ್ದೀನಿ, ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈಗ ತಿಂದಿರ್ತೀವಿ, ಹಿಂದೆನೆ ಒಂದು ಅರ್ಧ ಅವರ್ 1 ಅವರ್ಗೆ ಹೊಟ್ಟೆ ಹಶ್ವಾಗ್ಬಿಡೋದು ಅಂತಂದ್ರೆ ಯಾವಾಗ ನಾವು ಪ್ರೋಟೀನ್ ಅಂಶ ಕಡಿಮೆ ತಗೊಂತೀವೋ ಸೊ ಆಗ ಏನಾಗುತ್ತೆ, ಬೇಗ ಹೊಟ್ಟೆ ಹಶ್ವಾಗುತ್ತೆ. ದೋಸೆ, ಇಡ್ಲಿ ಇವೆಲ್ಲ ಹೈ ಕಾರ್ಬೋಹೈಡ್ರೇಟ್ಸ್. ಓಕೆನಾ. ಚಪಾತಿ ಆಗಿರ್ಬೋದು, ರೈಸ್ ಆಗಿರ್ಬೋದು, ಎಲ್ಲನೂ ಸಾರಿ ಯಾರೋ ಬಂದಿದ್ರು, ಸೊ ಹಂಗಾಗಿ ಸ್ಟಾಪ್ ಮಾಡಿದ್ದೆ. ಎಲ್ಲಿಗೆ ಹೇಳ್ತಾ ಇದ್ದೆ, ಅದೇ ಹೊಟ್ಟೆ ಹಶು ಬಗ್ಗೆ ಹೇಳ್ತಾ ಇದ್ನಲ್ವಾ. ಪ್ರೋಟೀನ್ ಕಮ್ಮಿ ತಗೊಂಡಾಗ ನಮ್ಗೆ ಏನಾಗ್ಬಿಡುತ್ತೆ, ಹೊಟ್ಟೆ ಹಶು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಹೆಂಗೆ ಅಂತಂದ್ರೆ ಇಡ್ಲಿ, ದೋಸೆ, ಅನ್ನ, ಬೆಳಗ್ಗೆನೆ ನಾವು ಈ ತರದ ಫುಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇಡ್ಲಿ, ದೋಸೆ, ಆಮೇಲೆ ರೈಸ್ ಮೇನು, ಇದರಲ್ಲೆಲ್ಲಾನು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಬೆಳಗ್ಗೆ ಆದಷ್ಟು ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿಯೋದು ಆದ್ಮೇಲೆ ಒಂದ್ ಸ್ವಲ್ಪ ಪ್ರೋಟೀನ್ ತರಾನೇ ತರಕಾರಿ ಪಲ್ಯಗಳು ತಗೊಳ್ಳೋದು, ಇಲ್ಲ ಯಾವ್ದಾದ್ರು ಒಂದೆರಡು ಫ್ರೂಟ್ ತಗೊಳ್ಳೋದು, 2 ತರದ ಫ್ರೂಟ್. ಏನೇ ಆಗ್ಲಿ ಸ್ನೇಹಿತರೆ, ಎಲ್ಲ ಲಿಮಿಟ್ ಅಲ್ಲಿ ಇರ್ಬೇಕು. ತಿಂತೀವಿ ಅಂತ ಅಂದ್ಬಿಟ್ಟು ಡಯಟ್ ಫುಡ್ ತಿಂತೀವಿ ಅಂತ ಯಥೇಚ್ಛವಾಗಿ ತಿನ್ಬಾರ್ದು. ನಂತರ ಸೊ ನನಗೆ ಅದೇ ಪ್ರಾಬ್ಲಮ್ ಆಗಿರೋದು. ಅದೇ ಜಾಸ್ತಿ ಫುಡ್ ತಿಂದ್ಬಿಡ್ತೀನಿ. ಏನೇ ತಿಂದ್ರು ಕೂಡ ಈಗ ಡಯಟ್ ಅಂತ ಇದೀನಿ, ಓಕೆ, ನನ್ನ ಮೇಲೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ಯಾಕೆ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ ಕೆಲವೊಂದ್ಸಲ ಇಷ್ಟೊತ್ತಾಗ್ಲೇ ಯಾವಾಗ್ಲೂ ನನ್ನ ಒಂದು ಗೋಲ್ ರೀಚ್ ಆಗ್ಬೇಕಿತ್ತು, ಇನ್ನೂ 71ರಲ್ಲೇ ನೇತಾಡ್ತಾ ಇದ್ದೀನಿ ಅಂತ ತುಂಬಾ ಬೇಜಾರೋಗುತ್ತೆ ಕೆಲವೊಂದು ಸಲ ನನ್ನ ಮನಸ್ಥಿತಿ ಆ ತರ ಆಗೋಗಿದೆ. ನಾನು ಹೇಳಿಲ್ವಾ, ಅದರಿಂದ ತುಂಬಾ ಬೇಗ ಆಚೆ ಬರ್ತಾ ಇದ್ದೀನಿ. ಆದಷ್ಟು ಬೇಗ ಒಂದು ದಿಟ್ಟವಾಗಿ ನಿಂತ್ಕೋಬೇಕು, ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಆ 22 kgs ನಾನು ಲಾಸ್ ಮಾಡಿದಾಗ ಹೆಂಗಿದ್ದೆ ಅಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ. ಬೆಳಗ್ಗೆನೂ ವಾಕಿಂಗ್ ಮಾಡ್ತಿದ್ದೆ, ಸಾಯಂಕಾಲನೂ ವಾಕಿಂಗ್ ಮಾಡ್ತಿದ್ದೆ. ಸೂಪರ್ ಅಂದ್ರೆ ಸೂಪರ್. ಇಷ್ಟೇ ಫುಡ್ ಅಂದ್ರೆ ಇಷ್ಟೇ ಫುಡ್, ಅದ್ರ ಮೇಲೆ ತಗೊಂತಾ ಇರ್ಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಒಂಥರ ನನಗೆ ಗೊತ್ತಿಲ್ಲದೆ ಇರೋ ತರ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬಿಡೋದು, ತಿನ್ಬಿಡೋದು, ಯಥೇಚ್ಛವಾಗಿ ತಿನ್ಬಿಡೋದು, ಒಂದಾದ್ಮೇಲೆ ಒಂದು, ಎಷ್ಟು ಇದಾಗ್ತಿದೆ ಗೊತ್ತಾ. ಬಟ್ ಅದರಿಂದ ಆಚೆಗೆ ಬರ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಬೇಕು. ಸೊ ಹಾಗಾಗಿನೇ ನಾನು ನಿಮಗೆ ಏನ್ ಟಿಪ್ಸ್ ಹೇಳ್ತೀನೋ ಅದನ್ನ ನಾನು ಕೂಡ ಫಾಲೋ ಮಾಡ್ಬೇಕು ಅಂತಾನೆ ನಾನು ಕೆಲವೊಂದು ಸಲ ಹೇಳ್ಕೊಂತಾ ಇರ್ತೀನಿ. ಈ ಹೊಟ್ಟೆ ಹಶ್ವಾದಾಗ ನಾನು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ, ನೀವು ಆದಷ್ಟು ಕ್ಯಾರೆಟ್, ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಬಿಟ್ಟು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಸೊ ಅವಾಗ ನಿಮಗೆ ಹೊಟ್ಟೆ ಹಶ್ವ ಅನ್ನೋದು ಕಮ್ಮಿ ಆಗುತ್ತೆ. ಕೆಲವೊಂದ್ಸಲ ನಮ್ಗೆ ಹೊಟ್ಟೆ ಹಶ್ವ ಯಾವುದು, ನೀರಿನ ದಾಹ ಯಾವುದು ಅಂತ ಗೊತ್ತಾಗಲ್ಲ. ಸೊ ನೀರ್ ದಾಹ ಆದಾಗ್ಲೂ ಕೂಡ ಹೋಗಿ ಏನ್ ಮಾಡ್ಬಿಡ್ತೀವಿ, ಏನಾದ್ರೂ ಒಂದು ಫುಡ್ ಅನ್ನ ತಿನ್ಬಿಡ್ತೀವಿ. ಸೊ ಹಂಗಾಗಿ ನಮ್ಗೆ ಹೊಟ್ಟೆ ಹಶ್ವ ಅನ್ನೋದು ಜಾಸ್ತಿ ಆಗುತ್ತೆ. ಈ ಡಯಟ್ ಅಲ್ಲಿ ನಮ್ಗೆ ಎಲ್ಲಿಲ್ದಿರೋ ಹೊಟ್ಟೆ ಹಶ್ವ ಬರ್ತಾನೆ ಇರುತ್ತೆ. ಅರ್ಧವರ್ಗೆ ಏನಾದ್ರೂ ಒಂದು ಅನ್ನೋ ತರ ಇರುತ್ತೆ. ಸೊ ಹಾಗಾಗಿನೇ ನೀವು ನಿಮ್ಮನ್ನ ಸ್ವಲ್ಪ ಮೈಂಡ್ ಕಂಟ್ರೋಲ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಏರ್ ಫಾಲ್ ಸ್ನೇಹಿತರೆ. ನಿಮಗೆ ಎಷ್ಟೇ ಪರ್ಫೆಕ್ಟ್ ಆಗಿ ನೀವು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೂ ಕೂಡ ಒಂದು 10-20 kg ಕಡಿಮೆ ಆದ್ರೆ ಪಕ್ಕ ನಂತರ ಏರ್ ಲಾಸ್ ಆಗೋದಂತ ಗ್ಯಾರಂಟಿ. ಸೊ ಇದಕ್ಕೆ ಏನೆಲ್ಲ ಮಾಡ್ಬೋದು ಅಂತಂದ್ರೆ, ಆದಷ್ಟು ನಮ್ಮ ಒಂದು ಈಗ ನಾನಂತೂ ಅವಾಗ ಸ್ವಲ್ಪ ಈಗಲೂ ಕೂಡ ಸ್ವಲ್ಪ ಪ್ರೋಟೀನ್ ಅನ್ನೋದು ನಾನು ತಗೊಂತಾ ಇರ್ಬೇಕಾಗುತ್ತೆ. ಸೊ ತಗೊಂತಾ ಇದೀನಿ, ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ನಾವು ತಿನ್ನೋದೇ ಡಯಟ್ ಫುಡ್ ಅಲ್ಲಿ ಇಷ್ಟು ಸ್ನೇಹಿತರೆ, ಅದರಲ್ಲಿ ಎಲ್ಲಾನು ಎಷ್ಟು ಪ್ರೋಟೀನ್ ಅಂತ ನೋಡೋದು ಅಂತಂದ್ರೆ ಮಾಡಬೇಕು ಕೂಡ. ಎಷ್ಟೋ ಟೈಮ್ನ ನಾವು ಮೊಬೈಲಲ್ಲಿ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದಾಗ ಈ ಫುಡ್ ಅಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಈ ಫುಡ್ ಅಲ್ಲಿ ಏನ್ ಪ್ರೋಟೀನ್ ಇದೆ, ನಾನು ಇವಾಗ ಒಂದು ಚೇಪೆಕಾಯಿ ತಗೊಂತಾ ಇದ್ದೀನಿ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಒಂದು ಮೊಟ್ಟೆ ತಗೊಂತಾ ಇದ್ದೀನಿ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ಪ್ರತಿಯೊಂದು ಗೂಗಲ್ ಅಲ್ಲಿ ನೋಡಿ ತಿಳ್ಕೊಂಡು ತಿನ್ನೋದ್ರಲ್ಲಿ ತಪ್ಪಿಲ್ಲ. ಹಂಗಂತ ಯಾವಾಗ್ಲೂ ಮಾಡೋದಕ್ಕೂ ಆಗಲ್ಲ, ಸಮ್ ಟೈಮ್ಸ್ ಅಲ್ವಾ.
ಸೊ ಹಂಗಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಫಸ್ಟಿಗೆ ಮಾಡಬೇಕಾಗಿರೋದು ಆದಷ್ಟು ನಾವು ಕೆಲವೊಂದ್ರ ಬಗ್ಗೆ ತಿಳ್ಕೋಬೇಕು. ಈ ಫುಡ್ ಬಗ್ಗೆ ನಾಲೆಡ್ಜ್ ತಿಳ್ಕೊಬಿಟ್ರೆ ಯಾವ ನ್ಯೂಟ್ರಿಷನ್ ಬೇಡ, ಯಾವ ಡೈಟಿಷಿಯನ್ ಬೇಡ. ನೀವು ಎಲ್ಲೆಲ್ಲೋ ಹೋಗಿ ತೂಕಗಳು ಅಷ್ಟೊಂದು ದುಡ್ಡುಗಳು ಕೊಟ್ಟು ತೂಕ ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದು ಫುಡ್ ಬಗ್ಗೆ ನಾಲೆಡ್ಜು, ಒಂದು ಮೊಟ್ಟೆ ತಿಂದ್ರೆ ಒಂದು 6-7 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇರುತ್ತೆ, ಓಕೆನಾ. ಸೊ ಒಂದು ಚಪಾತಿ ತಿಂದ್ರೆ ಎಷ್ಟು ಕ್ಯಾಲೋರೀಸ್ ಇರುತ್ತೆ, ಒಂದು ಕಪ್ ರೈಸ್ ತಿಂದ್ರೆ ಎಷ್ಟು ಕ್ಯಾಲೋರೀಸ್ ಇರುತ್ತೆ, ಒಂದು ಸೌತೆಕಾಯಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ. ಇವಾಗ ಸೌತೆಕಾಯಿ ತಗೊಂಡ್ರೆ ಬಿಲೋ 40 ಒಳಗಡೆನೆ ಇರುತ್ತೆ, ಓಕೆನಾ. ಸೊ ಈ ತರ ಒಂದು 40-50 ಕ್ಯಾಲೋರಿ. ಕ್ಯಾರೆಟ್ ಎಷ್ಟು ಕ್ಯಾರೆಟ್ ಅಲ್ಲಿ ಎಷ್ಟಿರುತ್ತೆ, ಒಂದು 100 ಗ್ರಾಮ್ ಸ್ವೀಟ್ ಕಾರ್ನ್ ತಗೊಂಡ್ರೆ ಎಷ್ಟು ಕ್ಯಾಲೋರಿ ಇರುತ್ತೆ. ಈ ಕ್ಯಾಲೋರಿ ಡೆಫಿಸಿಟ್ ನ ನೋಡ್ಕೋಬೇಕಾಗುತ್ತೆ. ನೀವು ಎಷ್ಟು ಕ್ಯಾಲೋರಿ ತಗೊಂತಾ ಇದ್ದೀರಾ, ನಾನು ಅದ್ರ ಬಗ್ಗೆ ಎಲ್ಲ ಹಿಂದೆ ವಿಡಿಯೋಸ್ ಅಲ್ಲೆಲ್ಲ ಹೇಳಿದೀನಿ, ಆದ್ರೂ ಮತ್ತೆ ಒಂದ್ಸಲ ಹೇಳ್ತಾ ಇದ್ದೀನಿ ಎಷ್ಟೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ. ನಮ್ಗೆ ಮೇಯ್ನು ಡಯಟ್ ಮಾಡಬೇಕು ಅಂತಂದ್ರೆ ನಾವು ತಿನ್ನೋ ಫುಡ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಗೈನ್ ಮಾಡಿಬಿಟ್ವಿ ಅಂದ್ರೆ ಇನ್ಕ್ಲೂಡ್ ನಾನು ಕೂಡ ನಿಮ್ಗೆ ಅವಶ್ಯಕತೆನೇ ಇರಲ್ಲ. ಜಸ್ಟ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟಪಡ್ಬೋದು ಅಷ್ಟೇ. ನಮಗೆ ನಾವೇ ಮೋಟಿವ್ ತಗೊಂಡು ಮಾಡ್ಕೊಂತ ಹೋಗ್ಬೋದು, ಓಕೆನಾ. ಸೊ ಹಂಗಾಗಿನೇ ನೀವು ಈ ಒಂದು ಏರ್ ಫಾಲ್ಗೆ ಏನೆಲ್ಲ ತಗೋಬಹುದು ಅಂತಂದ್ರೆ ಸ್ಟಾರ್ಟಿಂಗ್ ಇಂದಾನೇ ನೀವು ಡೈಲಿ ಒಂದು ಸ್ವಲ್ಪ ಕರಿಬೇವನ್ನ ನಿಮ್ಮ ಒಂದು ಆಲ್ಮೋಸ್ಟ್ ತಿಂತೀವಿ, ಆದ್ರೂ ಯಾವಾಗಲೇ ಆಗಲಿ ಊಟದಲ್ಲಿ ಎಲ್ಲರೂ ಮಾಡೋದೇನಪ್ಪ ಅಂತಂದ್ರೆ ಕರಿಬೇವಿನ ಸೈಡ್ಗೆ ತಿಕ್ತೀವಿ. ಆ ಥರ ಮಾಡೋಕೆ ಹೋಗ್ಬಿಡ್ರಿ. ನಿಮ್ಮ ಲಾಸ್ಟ್ ತುತ್ತು ನೀವು ತಿನ್ನೋ ನಿಮ್ಮ ತುತ್ತು ಬಂದ್ಬಿಟ್ಟು ಕರಿಬೇವು ಇರೋ ಥರ ನೋಡ್ಕೊಳ್ರಿ. ಇಲ್ಲ ಊಟದಲ್ಲೇ ಮಿಕ್ಸ್ ಮಾಡ್ಕೊಂಡು ತಿಂದ್ರು ಓಕೆ, ಅಂದ್ರೆ ಸಾಂಬಾರಲ್ಲಿ ಆದಷ್ಟು ಯಥೇಚ್ಛವಾಗಿ ಹಾಕ್ಕೊಳಕ್ ನೋಡಿ. ಅದನ್ನ ನೀವು ತಿನ್ನೋದ ಥರನೂ ನೀವು ನೋಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಅದು ತುಂಬಾ ಒಳ್ಳೇದು. ಕರಿಬೇವಿನ ಜಾಸ್ತಿ ಇದು ಮಾಡ್ಕೊಳ್ಳಿ. ಈ ಥರ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸು ನಾನಂತೂ ಬಿಟ್ಟಿದ್ದೀನಿ ಸ್ನೇಹಿತರೆ. ಏನಾಗಿದೆ ಅಂತ ಗೊತ್ತಿಲ್ಲ, ಬರೀ ಇದೇ ಆಗ್ತಾ ಇದೆ. ಮಾಡ್ತೀನಿ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ, ನೋಡೋಣ. ಸೊ ಈ ಒಂದು ಏನಪ್ಪಾ ಬೀಟ್ರೂಟು ಕ್ಯಾರೆಟು ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ, ಹೇರ್ ಅನ್ನೋದು ತುಂಬಾ ಚೆನ್ನಾಗಿ ಗ್ರೋ ಆಗೋದಕ್ಕೆ ಅಥವಾ ಫಾಲ್ ಆಗದೆ ಇರೋ ತರ ತಡೆಯೋದಕ್ಕೆಲ್ಲಾನು ತುಂಬಾ ಹೆಲ್ಪ್ ಆಗುತ್ತೆ. ಬೀಟ್ರೂಟ್ ಕ್ಯಾರೆಟ್ ಜ್ಯೂಸು ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಈ ತರದ್ದೆಲ್ಲ ಕೆಲವೊಂದು ಫಾಲೋ ಮಾಡ್ಕೊಂಡ್ರೆ ಆಯ್ತು. ಅದ್ರ ಜೊತೆಗೆ ಡಯಟ್ ಮಾಡ್ಕೊಂಡ್ರೆ ವೆಯ್ಟ್ ಲಾಸು ಹೇರ್ಗೇನು ಪ್ರಾಬ್ಲಮ್ ಆಗ್ದಿರ ನೋಡ್ಕೊಳಕ್ಕೂ ಸರಿ ಹೋಗುತ್ತೆ, ಓಕೆನಾ. ಇನ್ನು ಮೇನ್ ಏನಪ್ಪಾ ಅಂತಂದ್ರೆ ಈ ಊಟಗಳು ಕಮ್ಮಿ ಮಾಡಿದಾಗ ತಲೆನೋವು ಬರೋದು, ಜಾಸ್ತಿ ತಲೆನೋವು ಬರೋದು, ನಿದ್ದೆ ಮಂಪ್ರ ತರ, ಅಯ್ಯೋ ಹೋಗ್ ಮಲ್ಕೊಬಿಡೋಣ ಅನ್ನೋ ತರಾನೇ ಇರುತ್ತೆ. ನನ್ಗಿನ್ನೂ ಅದರಿಂದ ಆಚೆ ಬರಕ್ಕೆ ಆಗಿಲ್ಲ. ಇವತ್ತು ಕೂಡ ಒಂದು 2.5 ಅವರ್ ನಿದ್ದೆ ಮಾಡಿದ್ದೀನಿ. ಮಲ್ಕೊಂಡ್ರೆ ಅದು ಏನ್ ಸುಖ ನಿದ್ದೆ ಬರುತ್ತೋ ದೇವ್ರಿಗೆ ಗೊತ್ತು. ಸೊ ಅಷ್ಟೊಂದು ನಿದ್ದೆ ಬರುತ್ತೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನಾವ್ ಏನೇ ಮಾಡಿದ್ರು ಕೂಡ ಆದಷ್ಟು ಜಾಸ್ತಿ ಅದ್ರೊಳಗಡೆ ಇನ್ವಾಲ್ವ್ ಆಗ್ಬಾರ್ದು. ಏನಂತಂದ್ರೆ ಈಗ ನಿದ್ದೆ ಅಂತಂದ್ರೆ 10ರಿಂದ ಅಟ್ಲೀಸ್ಟ್ 1 ಅವರ್ ಮಲ್ಕೊಂಡ್ವಾ ಎದ್ಬಿಟ್ವಾ ಅನ್ನೋ ತರ ಇರಬೇಕು. ತುಂಬಾ ಜನ ಕೇಳ್ತಾರೆ ನಾನು ಮಧ್ಯಾಹ್ನದ ಹೊತ್ತು ಮಲ್ಕೋಬೋದಾ ಅಂದ್ರೆ ನೀವೇನಾದ್ರೂ ಬೆಳಗ್ಗೆ ಬೇಗ 5:30-6 ಗಂಟೆಗೆ ಎದ್ದಿದ್ದೀರಾ ಅಂತಂದ್ರೆ ಆರಾಮಾಗಿ ಮಧ್ಯಾಹ್ನದ ಹೊತ್ತು ಒಂದು 1 ಅವರ್ ಮಲ್ಕೊಳ್ಳೋದ್ರಿಂದ ಏನು ಓಡೋಗಲ್ಲ ಸ್ನೇಹಿತರೆ. ಆರಾಮಾಗಿ ರೆಸ್ಟ್ ಮಾಡಿ. ಮತ್ತೆ ನೀವು ನೈಟ್ ಮಲ್ಕೊಂಡಾಗ ನಿಮಗೆ ಬೇಗ ನಿದ್ದೆ ಬರೋ ತರ ಇರಬೇಕು. ಕೆಲವ್ರಿಗೆ ಹೆಂಗೆ ಅಂತಂದ್ರೆ ಹಗಲೊತ್ತಲ್ಲಿ ಮಲಗ್ಬಿಟ್ರೆ ರಾತ್ರಿ ತುಂಬಾ ಹೊತ್ತು ನಿದ್ದೆನೆ ಬರಲ್ಲ. ಸೊ ಅಂತವ್ರು ನೀವು ಸ್ವಲ್ಪ ಡೇ ಅಲ್ಲಿ ಅವಾಯ್ಡ್ ಮಾಡಿ ನೈಟ್ ಮಲ್ಕೊಳ್ಳೋದ ತರನೇ ನೋಡ್ಕೊಳ್ಳಿ. ಇಲ್ಲ ನಾನು ಡೇ ಅಲ್ಲೂ ಮಲ್ಕೊಂಡ್ರು ಕೂಡ ನಾನು 10:30 ಮಲ್ಕೊಂಡ್ರು 11 ಗಂಟೆಗೆ ಮಲ್ಕೊಂಡ್ರು ನನ್ಗೆ ಆರಾಮಾಗಿ ನಿದ್ದೆ ಬರುತ್ತೆ ಅಂದ್ರೆ ನೀವು ಆರಾಮಾಗಿ ಮಧ್ಯಾಹ್ನದ ಹೊತ್ತು ಒಂದು 1 ಅವರ್ ಆರಾಮಾಗಿ ನಿದ್ದೆ ಮಾಡ್ಬೋದು. ಹೆಲ್ತ್ ತುಂಬಾನೇ ಒಳ್ಳೇದು. ಏನಿಲ್ಲ ಸುಮ್ನೆ ಹೇಳ್ತಾರೆ ಅಯ್ಯೋ ಮಧ್ಯಾಹ್ನದ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಸಾರಿ ದಪ್ಪ ಆಗ್ಬಿಡ್ತಾರೆ ಅಂದ್ರೆ ಹೇಗ್ ದಪ್ಪ ಆಗ್ತಾರ ಅಂತಂದ್ರೆ ಮಧ್ಯಾಹ್ನ ಅಂತಂದ್ರೆ ಊಟ ತಿಂದಿದ ತಕ್ಷಣ ಹೋಗಿ ಮಲ್ಕೊಬಿಟ್ರೆ 2 ಅವರ್ 3 ಅವರ್ ಎದ್ದೇಳ್ದಿರನೇ ನಾನ್ ಸ್ಟಾಪ್ ನಿದ್ದೆ ಮಾಡಿದ್ರೇನೆ ದಪ್ಪ ಆಗೋದು, ಓಕೆನಾ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆನಾ. ತಲೆನೋವು ಬರುತ್ತೆ ಅಂತಂದ್ರೆ ಸ್ವಲ್ಪ ಫುಡ್ ಆ ತರ ಈ ತರ ಕಮ್ಮಿ ತಗೊಳ್ಳೋದ್ರಿಂದ ಸಮ್ ಟೈಮ್ಸ್ ನಮ್ಗೆ ತಲೆನೋವು ಬರುತ್ತೆ. ನನ್ಗೂ ಕೂಡ ಈಗ್ಲೂ ಕೂಡ ಅದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ನೀರಿನ ಅಂಶ ಏನಾದ್ರೂ ಕಡಿಮೆ ಆಗಿದೆಯಾ ಅನ್ನೋದು ನೋಡ್ಕೊಂತಾ ಇದ್ದೀನಿ. ನಾನು ಕೂಡ ಒಂದೊಂದ್ ದಿನ 1 ಲೀಟರ್ಗೆ ಸ್ಟಾಪ್ ಮಾಡ್ತೀನಿ, ಆ ತರ ಎಲ್ಲ ಮಾಡಿರೋದುಂಟು. ಸೊ ಹಂಗಾಗಿನೇ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಾನು ಏನೇ ಹೇಳಿದ್ರು ಯಾವುದೇ ಆಗ್ಲಿ ಸ್ನೇಹಿತರೆ ಸಿಂಪಲ್ ಒಂದು ಟಿಪ್ ಹೇಳ್ತೀನಿ ನೋಡಿ. ನಾವು ವೆಯ್ಟ್ ಲಾಸ್ ಆಗ್ಬೇಕು, ಹೆಲ್ದಿ ಆಗಿರ್ಬೇಕು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು ಅಂತಂದ್ರೂ ಕೂಡ ನಾವು ಏನ್ ತಿಂತೀವಿ, ಹೇಗ್ ತಿಂತೀವಿ,
ಯಾವಾಗ ತಿಂತೀವಿ, ಇದು ಮೂರನೇ ಮುಖ್ಯ. ಈ ಒಂದು ಟಿಪ್ನ ನೀವು ಈ ಒಂದು ಸೂತ್ರ ಅಂತ ಅನ್ಕೊಳ್ಳಿ. ವೆನ್ ವಿ ಹೀಟ್, ವಾಟ್ ವಿ ಹೀಟ್, ಹೌ ವಿ ಹೀಟ್ ಅಂತ ಅಷ್ಟೇ. ಸೊ ಎಷ್ಟು ತಿಂತೀವಿ, ಹೇಗ್ ತಿಂತೀವಿ, ಯಾವಾಗ ತಿಂತೀವಿ, ಈ ಮೂರು ಪಕ್ಕ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಏನ್ ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ, ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ, ಯಾವ ಟೈಮಿಗೆ ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಆದಷ್ಟು ಬೇಗ ಅರ್ಲಿ ಡಿನ್ನರ್ ಮಾಡಿ ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಆದಷ್ಟು ಕ್ವಾಂಟಿಟಿ ಅನ್ನೋದು ಕಡಿಮೆ ತಿನ್ಬೇಕಾಗುತ್ತೆ. ಆ ತಗೊಳ್ಳೋ ಫುಡ್ಸು ಯಾವ ಫುಡ್ ತಗೊಂತೀವಿ ಅನ್ನೋದು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಈ ಮೂರು ಸೂತ್ರಗಳು ಅಂತ ನಾನು ಹೇಳಿದ್ನಲ್ಲ, ಅವು ನಮ್ಮ ಮೈಂಡಲ್ಲಿ ಪರ್ಫೆಕ್ಟ್ ಆಗಿ ಇಟ್ಬಿಟ್ರೆ ಅದಕ್ಕೆ ತಕ್ಕನಂಗೆ ನಾವು ಏನೇನು ತಗೋಬೇಕು, ಹೇಗೆ ತಗೋಬೇಕು, ಯಾವಾಗ ತಗೋಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ ಯಾವ ಡಾಕ್ಟ್ರು ಬೇಡ, ಏನು ಬೇಡ, ನಮಗೆ ನಾವೇ ಎಲ್ಲಾನು ಇದು ಮಾಡ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿ ಇರ್ಬೋದು. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಏನೋ ನನಗೆ ಗೊತ್ತಿರೋ ಅಷ್ಟು ಟಿಪ್ಸನ್ನ ನಾನು ಇವತ್ತು ಹೇಳಬೇಕು. ವಿಡಿಯೋ ಏನು ಪಾಪ ಸುಮಾರು ಜನ ಕೇಳ್ತಾ ಇರ್ತೀರ, ಅಕ್ಕ ನೀವು ಡಯಟ್ ಬ್ಲಾಗ್ ಮಾಡಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಮೋಟಿವೇಶನ್ ವಿಡಿಯೋ ಆದ್ರೂ ಮಾಡ್ಬೋದಿತ್ತಲ್ವಾ ಅಂತ. ಸೊ ಹಂಗಾಗೇನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ತಿನ್ನೋವಾಗ ಅನ್ಸಲ್ಲ, ಬಟ್ ತಿಂದಾದ್ಮೇಲೆ ಎಷ್ಟೋ ಜನಕ್ಕೆ ಆ ಥರ ಫೀಲ್ ಆಗುತ್ತೆ. ಬೇಜಾರೇ ಮಾಡ್ಕೋಬೇಡಿ ಸ್ನೇಹಿತರೆ. ನಾನು ಏನು ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ಏನಾದರೂ ಆ ಥರ ತುಂಬಾನೇ ಬೇಜಾರಾಗ್ಬಿಡ್ತು, ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾನೆ, ತುಂಬಾ ಜನ ಸ್ಟ್ರಕ್ ಆಗಿದೆ ಅಂತಿದ್ದೀರಲ್ವಾ. ಸೊ ನೀವು ಕೂಡ ಈ ಥರದ ಟಿಪ್ಸ್ ಫಾಲೋ ಮಾಡಿ. ಯಾವಾಗ ನಿಮ್ಗೆ ಈ ಒಂದು ಪ್ರೋಟೀನ್ ಅಂಶ ಸಿಗ್ದೀರಾ, ಇದು ಮಾಡ್ತಾ ಇದ್ದೀರಾ, ತಿನ್ನೋ ಫುಡ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕೂಡ ನಿಮ್ಮ ವೆಯ್ಟ್ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಒಂದೇ ಅಂದ್ರೆ ನೀವು ಅದಕ್ಕೆ ತಕ್ಕನಂಗೆ ಕ್ಯಾಲೋರೀಸ್ ತಗೊಂತಾ ಇರ್ತೀರ, ಅದಕ್ಕೆ ವೆಯ್ಟ್ ಅನ್ನೋದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಮೇಂಟೈನ್ ಆಗ್ತಾ ಇರುತ್ತೆ, ಒಂದೇ ವೆಯ್ಟ್ ತೋರಿಸ್ತಾ ಇರುತ್ತೆ. ಸೊ ಹಂಗಾಗಿ ನೀವು ತಿನ್ನೋ ಫುಡ್ಗಿಂತ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ನೀರಿನ ಅಂಶ, ವಾಟರ್ ಟೇಕಿಂಗ್ ಅನ್ನೋದು ಸ್ವಲ್ಪ ಜಾಸ್ತಿ ಇರಲಿ. ಆದಷ್ಟು ನಾರಿನಾಂಶ ತಗೊಳ್ಳಿ. ಆ ಥರದ್ದೆಲ್ಲ ನೋಡ್ಕೊಂಡು ಮಾಡಿ ಸ್ನೇಹಿತರೆ. ನಾನು ಕೂಡ ನಾನು ಯಾವಾಗ್ಲೂ ಅನ್ಕೊಂತಿದ್ದೀನಿ, ಎವ್ರಿ ಮಂಡೇ ನನಗೆ ಫ್ರೆಶ್ ವೀಕ್ ತರ, ಸ್ಟಾರ್ಟಿಂಗ್ ಡೇ ತರ ಇರುತ್ತೆ. ಸೊ ನಾನು ಚೆನ್ನಾಗಿ ಮಾಡ್ಬೇಕು ಅಂತ ಆದಷ್ಟು ಸಂಡೇ ಅಷ್ಟರೊಳಗಡೆ 69 ಹೋಗೋಣ ಅಂತ ಅನ್ಕೊಂಡಿದೀನಿ. 71 ಇದೀನಲ್ವಾ, 70, 69 2 kgs ಆದ್ರೂ ಲಾಸ್ ಆಗ್ಲೇಬೇಕು ಅನ್ನೋ ಸ್ಟ್ರೆಸ್ ಆಗ್ಬಿಟ್ಟಿದೆ ನನ್ಗೆ ನಿಜವಾಗ್ಲು. ಈಗ ನನಗಂತೂ 70 ದಾಟಿ 69 ನೋಡೋದೇ ಒಂಥರ ಆಗ್ಬಿಟ್ಟಿದೆ. ಕೆಲವೊಂದ್ಸಲ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಹಂಗಾಗಿನೇ ನೀವು ನಿಮಗೆ ಮೋಟಿವ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ನನಗೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಕೂಡ ವಿಡಿಯೋ ಬಿಡಿ, ನಾಳೆ ಇವತ್ತು ಸ್ಕಿಪ್ ಮಾಡ್ಬಿಡೋಣ. ಬಟ್ ಇವತ್ತು ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ, ಅಕ್ಕ ಏನೇ ಆದ್ರೂ ವಿಡಿಯೋ ಮಾಡೋದು ಬಿಡ್ಬೇಡಿ ಅಕ್ಕ, ಏನೇ ಆದ್ರೂ ನೀವು ಜರ್ನಿನ ಸ್ಟಾಪ್ ಮಾಡೋಕ್ ಹೋಗ್ಬೇಡಿ, ಜಾಸ್ತಿ ಆದ್ರೂ ಪರವಾಗಿಲ್ಲ, ಮತ್ತೆ ಕಡಿಮೆ ಮಾಡ್ಕೊಳ್ಳೋಣ, ನೀವು ಅದೇ ತರ ಮಾಡ್ತಾ ಇರಿ ಅಂತ ನೀವು ಕೊಡೋ ಮೋಟಿವೇಶನ್ ಇರುತ್ತಲ್ಲ, ನೀವು ನನ್ನನ್ನ ನಿಜವಾಗ್ಲೂ ಪುಷ್ ಮಾಡ್ದಂಗೆ ಇರುತ್ತೆ. ಆ ನಡಿಯಕ್ಕ ನಾವಿದೀವಿ ನಿನ್ನ ಹಿಂದೆ ಅಂದಂಗೆ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಸೊ ನಾನು ಅದನ್ನ ನೋಡಿನೇ ಮೋಟಿವ್ ಆಗಿ, ಹೌದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರು ನೋ ಪ್ರಾಬ್ಲಮ್, ಓಕೆ ಮಾಡೋಣ ಅನ್ನೋ ತರ ನನ್ಗೆ ಇವತ್ತು ಕೂಡ ಅನ್ನಿಸ್ತಾ ಇದೆ. ಅಯ್ಯೋ ಇವತ್ತು ಫುಲ್ ನಾನ್ ವೆಜ್, ಚಿಕನ್ನು, ಫಿಶು, ಮುದ್ದೆ, ರೈಸು ಎಲ್ಲ ತಿಂದಿದ್ದೀನಿ, ಓಕೆ ನೋಡ್ಕೊಳ್ಳೋಣ ಅನ್ನೋ ತರನೇ ಇದ್ದೀನಿ. ಬಟ್ ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕೂಡ ನನ್ನ ಡಯಟ್ ಅಲ್ಲಿ ಇನ್ಮೇಲೆ ಆದಷ್ಟು ಸ್ವಲ್ಪ ಫುಡ್ಸ್ನ ಚೆನ್ನಾಗಿ ತಗೋಬೇಕು ಅನ್ನೋ ಒಂದು ಇದ್ರಲ್ಲೇ ಇದ್ದೀನಿ ಸ್ನೇಹಿತರೆ. ನಾನು ಹೇಳ್ದಂಗೆ ಏನೇ ಆಗ್ಲಿ ದೇವ್ರ ದಯೆ 65 ನೋಡ್ಲೇಬೇಕು. 67 ಒಂದು ನಂಬರ್ ನೋಡ್ಬಿಟ್ರೆ ನಾನು ನಿಜ ಅವತ್ತಂತೂ ಫುಲ್ ಹ್ಯಾಪಿ ಆಗಿಬಿಡ್ತೀನಿ. ಅದಾದ್ಮೇಲೆ ಇನ್ನಷ್ಟು ಮಾಡಬೇಕು ಅನ್ನೋದೇ ನನ್ನ ಆಸೆ ಕೂಡ. ನನ್ನ ಟಾರ್ಗೆಟು 58 ಇದೆ ಸ್ನೇಹಿತರೆ. ಅಲ್ಲಿವರೆಗೂ ಬಿಡಬಾರ್ದು. ಅದು ನ್ಯೂ ಇಯರ್ ಅಷ್ಟೊಳಗಡೆ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಅದಾದ್ಮೇಲೆ ಒಂದು ನ್ಯೂ ಇಯರ್ ಅಷ್ಟೊಳಗಡೆ ನನ್ನ ಟಾರ್ಗೆಟ್ ಇರೋದೇನಪ್ಪ ಅಂದ್ರೆ 65 ರೀಚ್ ಆಗೋಣ ಅಂತ. ಆಮೇಲೆ ಒಂದು 6-7 kgs ಒಂದು 2 ಮಂತ್ಸ್ ಬೇಕಾದ್ರೂ ಮಾಡ್ಕೊಳ್ಳೋಣ ಅನ್ನೋ ತರನೇ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ದೇವ್ರ ದಯೆ ಬೇಗ ಆಗ್ಬಿಡ್ಬೇಕು. ಎಷ್ಟು ದಿನಕ್ಕೂ ಒಬ್ರು ಸಿಸ್ಟರ್ ಹೇಳ್ದಂಗೆ ಲೈಫ್ ಟೈಮು ವೆಯ್ಟ್ ಲಾಸ್ ಮಾಡ್ಕೊಂಡೇ ಇದ್ರೆ ನಿಜ ಬೋರ್ ಆಗ್ಬಿಡುತ್ತೆ. ಒಂದು ಸರ್ಟನ್ ಟೈಮ್ ವರ್ಗು, ಒಂದು 6 ತಿಂಗಳು, ಒಂದು 8 ತಿಂಗಳು ಇಟ್ಕೋಬೇಕು. ಅಷ್ಟೊಳಗಡೆ ನಮ್ಮ ಟಾರ್ಗೆಟ್ ರೀಚ್ ಆದ್ವಾ, ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತಾ ಇದೀವ ಅನ್ನೋ ತರನೇ ಇರಬೇಕು. ಸೊ ನಾನು ಕೂಡ ಇವಾಗ ದೃಢವಾಗಿ ಅದನ್ನೇ ಅನ್ಕೊಂಡಿದ್ದೀನಿ. ಒಂದು 4 ಮಂತ್ಸ್ ಟೈಮ್ ತಗೊಂಡು ಈ ಒಂದು 12 kgs, ಈಗ ಆಲ್ರೆಡಿ 1 kg ಲಾಸ್ ಆಗಿದ್ದೀನಿ. ಈಗ ಒಂದು 11 kgs ಏನಿದೆ
59 ಅನ್ಕೊಳ್ಳೋಣ. 11 kgs ಏನಿದೆ ಆದಷ್ಟು ಬೇಗ ರೀಚ್ ಆಗಬೇಕು ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಮಾಡ್ಕೊತ ಹೋಗೋಣ. ಯಾರು ಸ್ಟ್ರೆಸ್ ತಗೊಳ್ಳೋದು ಬೇಡ, ನಾನು ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ನಾವೇನ್ ಸಿನಿಮಾ ಸೆಲೆಬ್ರಿಟೀಸೋ ಅಥವಾ ನಮ್ಗೇನೊಂದು ಕೈಗೊಂದು ಕಾಲ್ಗೊಂದು ಆಳುಗಳು ಯಾರು ಇರಲ್ಲ. ನಮ್ಮ ಕೆಲ್ಸಗಳು ನಾವೇ ಮಾಡ್ಕೋಬೇಕು, ನಮ್ಮ ಫುಡ್ಡು ನಾವೇ ಮಾಡ್ಕೋಬೇಕು, ನಾವೇ ಕೆಲ್ಸಕ್ಕೆ ಹೋಗ್ಬೇಕು, ನಾವೇ ಮಕ್ಕಳು ನೋಡ್ಕೋಬೇಕು. ಪ್ರತಿಯೊಂದೂ ನಾವೇ ಮಾಡ್ಕೊಳ್ಳೋದ್ರಿಂದ ಸಮ್ ಟೈಮ್ಸ್ ಸ್ಟ್ರೆಸ್ ಆಗೋದುಂಟು, ಸಮ್ ಟೈಮ್ಸ್ ವೆಯ್ಟ್ ಲಾಸ್ ಆಗದೆ ಇರೋದು ಉಂಟು. ಓಕೆನಾ? ಯಾಕೆ ಅಂತಂದ್ರೆ ಸುಮಾರು ಜನ ಅನ್ಕೋಬಹುದು, ಅಯ್ಯೋ ಎಲ್ಲರೂ ಎಷ್ಟೊಂದು ಚೆನ್ನಾಗಿ ಆಗ್ತಾರೆ ಅಂದ್ರೆ ಅವ್ರು ಬೇರೆ ಮಾಡ್ಕೊಡೋರು ಇರ್ತಾರಪ್ಪ. ನಮ್ಗೆಲ್ಲಾನು ನಾವೇ ಮಾಡ್ಕೊಳ್ಳೋಂಗಿರೋವಾಗ ಕೆಲವೊಂದ್ ಟೈಮ್ ಆಗಲ್ಲ, ಕೆಲವೊಂದ್ ಟೈಮ್ ಡಯಟ್ ಫುಡ್ ಮಾಡ್ಕೊಳಕ್ಕಾಗಲ್ಲ, ಕೆಲವೊಂದ್ ಟೈಮ್ ವಾಕ್ ಮಾಡೋಕ್ಕಾಗಲ್ಲ, ಕೆಲವೊಂದ್ ಟೈಮ್ ನಮ್ಗೆ ಡಯಟ್ ಅಲ್ಲಿ ಇಂಟ್ರೆಸ್ಟೇ ಬರ್ದೇ ಇರಬಹುದು, ಕೆಲಸ ಮಾಡಿ ಸುಸ್ತಾಗಿರ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ಸ್ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ದಿರ ಇರುತ್ತಾ, ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಮುನ್ನುಗ್ಕೊಂಡು ಇದನ್ನೆಲ್ಲ ತಡೆದು ಅದರಿಂದ ಆಚೆಗೆ ಬಂದು ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಸೂಪರ್ ಆಗಿ ಡಯಟ್ ಮಾಡ್ಕೊಂಡೋದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಡೋಣ, ಪ್ರಯತ್ನ ನಿಲ್ಸೋದು ಬೇಡ, ಪ್ರಯತ್ನ ಮಾಡ್ತಾ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ತಾ ಹೋಗೋಣ. ಆದಷ್ಟು ಬೇಗ ರಿಸಲ್ಟು ನೋಡೋಣ ಅನ್ನೋದೇ ನನ್ನ ಆಸೆ. ಸೊ ಎಲ್ಲಾದ್ರೂ ಯಾರಿಗಾದ್ರೂ ನೋವು ಮಾಡಿದ್ರೆ, ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಅಷ್ಟೇ. ಓಕೆನಾ? ಸೊ ಇದಿಷ್ಟು ಇವತ್ತು ಹೇಳ್ಬೇಕು ಅನ್ಕೊಂಡಿದ್ದೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಒಂದು ಟಿಪ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಸೂಪರ್ ಆಗಿರುವಂತಹ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.